ನಮಸ್ಕಾರ ಸ್ನೇಹಿತರೆ, IPO ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಅಗ್ಮೌಂಟ್ ಎಂಟರ್ಪ್ರೈಸಸ್ IPO ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಸರಳ ಕನ್ನಡದಲ್ಲಿ ತಿಳಿದುಕೊಳ್ಳೋಣ. ಈ IPO ಯಾವಾಗ ಓಪನ್ ಆಗುತ್ತದೆ, ಪ್ರೈಸ್ ಬ್ಯಾಂಡ್ ಎಷ್ಟು, ಒಂದು ಲಾಟ್ನಲ್ಲಿ ಎಷ್ಟು ಷೇರುಗಳಿವೆ, ರಿಟೇಲ್ ಇನ್ವೆಸ್ಟರ್ಸ್ಗೆ ಎಷ್ಟು ಹಣ ಇನ್ವೆಸ್ಟ್ ಮಾಡಬೇಕು, ಕಂಪನಿ ಏನು ಬಿಸ್ನೆಸ್ ಮಾಡ್ತದೆ, ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಹೇಗಿದೆ, ವ್ಯಾಲ್ಯೂಯೇಷನ್ ಹೇಗಿದೆ, ಕಂಪನಿಯ ಸ್ಟ್ರೆಂತ್ ಮತ್ತು ರಿಸ್ಕ್ಗಳೇನು, ಈ ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ IPO ಪ್ರಮುಖ ಡೇಟ್ಸ್ ನೋಡೋಣ. ಅಗ್ಮೌಂಟ್ ಎಂಟರ್ಪ್ರೈಸಸ್ IPO ಆಗಸ್ಟ್ 21, 2026 ಓಪನ್ ಆಗುತ್ತದೆ ಮತ್ತು ಆಗಸ್ಟ್ 25, 2026 ಕ್ಲೋಸ್ ಆಗುತ್ತದೆ. IPO ಪ್ರೈಸ್ ಬ್ಯಾಂಡನ್ನು ₹750 ₹888 ನಿಗದಿಪಡಿಸಲಾಗಿದೆ. ಒಂದು ಲಾಟ್ನಲ್ಲಿ 19 ಷೇರುಗಳಿವೆ. ಅಪ್ಪರ್ ಪ್ರೈಸ್ ಬ್ಯಾಂಡ್ ₹788 ಪ್ರಕಾರ ಒಂದು ಲಾಟ್ಗೆ ಕನಿಷ್ಠ ₹14,972 ಬೇಕಾಗುತ್ತದೆ. ಅಲಾಟ್ಮೆಂಟ್ ಡೇಟ್ ಆಗಸ್ಟ್ 26, 2026 ನಿರೀಕ್ಷಿಸಲಾಗಿದೆ. ಅಲಾಟ್ಮೆಂಟ್ ಆದ ಶೇರ್ಸ್ ಆಗಸ್ಟ್ 28 ಡಿಮ್ಯಾಟ್ ಅಕೌಂಟ್ಗೆ ಕ್ರೆಡಿಟ್ ಆಗುವ ನಿರೀಕ್ಷೆ ಇದೆ ಮತ್ತು ಕಂಪನಿಯ ಶೇರ್ಸ್ ಆಗಸ್ಟ್ 31, 2026 NSE ಮತ್ತು BSEನಲ್ಲಿ ಲಿಸ್ಟ್ ಆಗುವ ನಿರೀಕ್ಷೆ ಇದೆ. IPO ಇಶ್ಯೂ ಸೈಜ್. IPO ಒಟ್ಟು ಇಶ್ಯೂ ಸೈಜ್ ಸುಮಾರು ₹825 ಕೋಟಿ ಇದೆ. ಇದರಲ್ಲಿ ₹620 ಕೋಟಿ ಫ್ರೆಶ್ ಇಶ್ಯೂ ಮತ್ತು ಸುಮಾರು ₹205 ಕೋಟಿ ಆಫರ್ ಫಾರ್ ಸೇಲ್ ಆಗಿರುತ್ತದೆ, ಅಂದರೆ OFS ಆಗಿದೆ. ಪ್ರೆಸ್ ಇಶ್ಯೂ ಮೂಲಕ ಬರುವ ಹಣ ಕಂಪನಿಗೆ ಸೇರುತ್ತದೆ. OFS ಮೂಲಕ ಮಾರಾಟವಾಗುವ ಶೇರ್ಸ್ನ ಹಣ ಮಾತ್ರ ಸೆಲ್ಲಿಂಗ್ ಶೇರ್ ಹೋಲ್ಡರ್ಸ್ಗೆ ಹೋಗುತ್ತದೆ. ಈಗ ಕಂಪನಿ ಏನು ಬಿಸ್ನೆಸ್ ಮಾಡುತ್ತದೆ ಎಂಬುದು ನೋಡೋಣ. ಅಗ್ಮೌಂಟ್ ಎಂಟರ್ಪ್ರೈಸಸ್ ಅನ್ನು 2012ರಲ್ಲಿ ಸ್ಥಾಪಿಸಲಾಯಿತು. ಕಂಪನಿ ಮುಖ್ಯವಾಗಿ ಗೋಲ್ಡ್ ಮತ್ತು ಸಿಲ್ವರ್ ಪ್ರೆಸಿಯಸ್ ಮೆಟಲ್ ಬಿಸ್ನೆಸ್ನಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಸರಳವಾಗಿ ಹೇಳುವುದಾದರೆ ಗೋಲ್ಡ್ ಮತ್ತು ಸಿಲ್ವರನ್ನು ರಿಫೈನಿಂಗ್ ಮಾಡುವುದರಿಂದ ಹಿಡಿದು ಕಾಯಿನ್ಸ್ ಮತ್ತು ಬಾರ್ಸ್ ತಯಾರಿಸುವುದು, ಬುಲಿಯನ್ ಟ್ರೇಡಿಂಗ್ ಮಾಡುವುದು ಮತ್ತು ಫಿಸಿಕಲ್ ಹಾಗೂ ಡಿಜಿಟಲ್ ಗೋಲ್ಡ್ ಮಾರಾಟ ಮಾಡುವವರಿಗೆ ಹಲವು ಹಂತಗಳಲ್ಲಿ ಕಂಪನಿ ಬಿಸ್ನೆಸ್ ಮಾಡುತ್ತಿದೆ. ಕಂಪನಿಯ ಪ್ರಮುಖ ಬಿಸ್ನೆಸ್ ಏರಿಯಾಸ್ ರಿಫೈನಿಂಗ್, ಮಿಂಟಿಂಗ್, ಬುಲಿಯನ್ ಟ್ರೇಡಿಂಗ್, ಫಿಸಿಕಲ್ ಪ್ರಿಸಿಯಸ್ ಮೆಟಲ್ ಮತ್ತು ಡಿಜಿಟಲ್ ಗೋಲ್ಡ್. ಕಂಪನಿ ರಿಟೇಲ್ಸ್ ಕಸ್ಟಮರ್ಸ್ ಜೊತೆಗೆ ಇನ್ಸ್ಟಿಟ್ಯೂಷನಲ್ ಮತ್ತು ಎಂಟರ್ಪ್ರೈಸಸ್ ಕಸ್ಟಮರ್ಸ್ಗಳಿಗೂ ಸೇವೆ ನೀಡುತ್ತಿದೆ. ಇದರ ಆನ್ಲೈನ್ ಬಿಸ್ನೆಸ್ ಮುಖ್ಯವಾಗಿ ಅಗ್ಮೌಂಟ್ ಸ್ಪಾಟ್ ಮತ್ತು ಅಗ್ಮೌಂಟ್ ಗೋಲ್ಡ್ ಫಾರ್ ಆಲ್ ಪ್ಲ್ಯಾಟ್ಫಾರ್ಮ್ ಮೂಲಕ ನಡೆಯುತ್ತದೆ. ಈಗ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ನೋಡೋಣ. ಕಂಪನಿಯ ಟೋಟಲ್ ಇನ್ಕಮ್ 2024ರಲ್ಲಿ ಸುಮಾರು ₹34,940.90 ಕೋಟಿ ಇತ್ತು. 2025ರಲ್ಲಿ ಅದು ₹66,252.05 ಕೋಟಿಗೆ ಏರಿಕೆಯಾಯಿತು. 2026ರಲ್ಲಿ ಮತ್ತೆ ಏರಿಕೆಯಾಗಿ ಸುಮಾರು ₹94,282.47 ಕೋಟಿ ತಲುಪಿದೆ. ಅಂದರೆ ಇನ್ಕಮ್ನಲ್ಲಿ ಉತ್ತಮ ಬೆಳವಣಿಗೆ ಕಂಡುಬಂದಿದೆ. ಇನ್ನು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ನೋಡಿದರೆ 2024ರಲ್ಲಿ ಸುಮಾರು ₹70.97 ಕೋಟಿ ಪ್ರಾಫಿಟ್ ಮಾಡಿತ್ತು. 2025ರಲ್ಲಿ ಅದು ₹227.19 ಕೋಟಿ ಏರಿಕೆಯಾಗಿತ್ತು. 2026ರಲ್ಲಿ ಮತ್ತೆ ಏರಿಕೆಯಾಗಿ ಸುಮಾರು ₹348.30 ಕೋಟಿ ಪ್ರಾಫಿಟ್ ಬಂದಿದೆ. ಅಂದರೆ ರೆವೆನ್ಯೂ ಜೊತೆಗೆ ಪ್ರಾಫಿಟ್ ಕೂಡ ಉತ್ತಮ ಬೆಳವಣಿಗೆ ಕಂಡುಬಂದಿದೆ. ಎಬಿಟಾ ಮತ್ತು ನೆಟ್ವರ್ಕ್ ಮತ್ತು ಬ್ಯಾರೋಯಿಂಗ್ ನೋಡೋಣ. ಕಂಪನಿ ಎಬಿಟಾ 2024ರಲ್ಲಿ ₹103.92 ಕೋಟಿ ಇತ್ತು. 2026ರಲ್ಲಿ ಅದು ₹304.09 ಕೋಟಿ ಮತ್ತು 2026ರಲ್ಲಿ ₹385.95 ಕೋಟಿ ಏರಿಕೆಯಾಗಿದೆ. ನೆಟ್ವರ್ಕ್ ಕೂಡ 2024ರಲ್ಲಿ ₹204.87 ಕೋಟಿ ಇದ್ದದ್ದು 2025ರಲ್ಲಿ ₹422.94 ಕೋಟಿ ಮತ್ತು 2026ರಲ್ಲಿ ₹926.87 ಕೋಟಿ ಏರಿಕೆಯಾಗಿದೆ. ಇನ್ನೊಂದು ಪಾಸಿಟಿವ್ ಪಾಯಿಂಟ್ ಎಂದರೆ ಕಂಪನಿಯ ಬ್ಯಾರೋಯಿಂಗ್ ಕಡಿಮೆಯಾಗಿದೆ. 2024ರಲ್ಲಿ ₹54.86 ಕೋಟಿ ಇದ್ದ ಬ್ಯಾರೋಯಿಂಗ್ 2025ರಲ್ಲಿ ₹21.54 ಕೋಟಿ ಮತ್ತು 2026ರಲ್ಲಿ ಕೇವಲ ₹12.67 ಕೋಟಿ ಆಗಿದೆ. ಈಗ ಕೀ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಮತ್ತು ವ್ಯಾಲ್ಯೂಯೇಷನ್ ನೋಡೋಣ. 2026ರಲ್ಲಿ ಕಂಪನಿಯ ರಿಟರ್ನ್ ಆನ್ ನೆಟ್ವರ್ತ್ 49.52% ಇದೆ. ಅದೇ ರೀತಿ 2026ರಲ್ಲಿ EPS ₹40.45 ಇದೆ. 2025ರಲ್ಲಿ EPS ₹26.89 ಮತ್ತು 2024ರಲ್ಲಿ ₹9.8 ಇತ್ತು. ಅಂದರೆ ಅರ್ನಿಂಗ್ಸ್ ಪರ್ ಶೇರ್ನಲ್ಲಿ ಕೂಡ ಉತ್ತಮ ಬೆಳವಣಿಗೆ ಕಂಡುಬಂದಿದೆ. ಕಂಪನಿ ಪ್ರೀ IPO PE ರೇಷಿಯೋ 18.89 ಪಟ್ಟು ಮತ್ತು ಪೋಸ್ಟ್ IPO PE ರೇಷಿಯೋ 20.67 ಪಟ್ಟು ಎಂದು ನೀಡಲಾಗಿದೆ. ಆದರೆ ವ್ಯಾಲ್ಯೂಯೇಷನ್ ನೋಡುತ್ತಿರುವಾಗ ಕೇವಲ PE ಮಾತ್ರ ನೋಡದೆ ಪ್ರಾಫಿಟ್ ಗ್ರೋತ್, EPS, ರಿಟರ್ನ್ ಆನ್ ನೆಟ್ವರ್ತ್ ಮತ್ತು ಫ್ಯೂಚರ್ ಗ್ರೋತ್ ಪೊಟೆನ್ಷಿಯಲ್ ಕೂಡ ಗಮನಿಸಬೇಕಾಗುತ್ತದೆ. ಪಿಯರ್ ಕಂಪ್ಯಾರಿಸನ್. ಅಗ್ಮೌಂಟ್ ಎಂಟರ್ಪ್ರೈಸಸ್ಗೆ ನೇರವಾಗಿ ಹೋಲಿಸಬಹುದಾದ ಲಿಸ್ಟೆಡ್ ಪಿಯರ್ ಕಂಪನಿ ಇಲ್ಲ ಎಂದು ಕಂಪನಿ ಮಾಹಿತಿಯಲ್ಲಿ ತಿಳಿಸಲಾಗಿದೆ. ಹೀಗಾಗಿ ಪಿಯರ್ ಕಂಪನೀಸ್ ಜೊತೆ ಎಕ್ಸಾಕ್ಟ್ ವ್ಯಾಲ್ಯೂಯೇಷನ್ ಕಂಪ್ಯಾರಿಸನ್ ಮಾಡುವುದು ಕಷ್ಟ. ಕಂಪನಿಯ ಸ್ಟ್ರೆಂತ್ಸ್ ನೋಡೋಣ. ಮೊದಲನೇದಾಗಿ ಇಂಟಿಗ್ರೇಟೆಡ್ ಗೋಲ್ಡ್ಸ್ ಮತ್ತು ಸಿಲ್ವರ್ ಬಿಸ್ನೆಸ್ ಮಾಡೆಲ್. ಕಂಪನಿ ಗೋಲ್ಡ್ ಮತ್ತು ಸಿಲ್ವರ್ ವ್ಯಾಲ್ಯೂ ಚೈನ್ನ ಹಲವು ಹಂತಗಳಲ್ಲಿ ಬಿಸ್ನೆಸ್ ಮಾಡುತ್ತಿದೆ. ಎರಡನೇದು ಡೈವರ್ಸಿಫೈಡ್ ಬಿಸ್ನೆಸ್ ಮಾಡೆಲ್. ರಿಫೈನಿಂಗ್, ಮಿಂಟಿಂಗ್, ಬುಲಿಯನ್ ಟ್ರೇಡಿಂಗ್, ಫಿಸಿಕಲ್ ಗೋಲ್ಡ್, ಡಿಜಿಟಲ್ ಗೋಲ್ಡ್ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಕಂಪನಿ ಕಾರ್ಯನಿರ್ವಹಿಸುತ್ತಿದೆ. ಮೂರನೇದು ಸ್ಟ್ರಾಂಗ್ ಪ್ರೊಕ್ಯೂರ್ಮೆಂಟ್ ಮತ್ತು ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್. ಇದರ ಮೂಲಕ ರಿಟೇಲ್ ಮತ್ತು ಇನ್ಸ್ಟಿಟ್ಯೂಷನಲ್ ಕಸ್ಟಮರ್ಸ್ಗಳಿಗೆ ಪ್ರಾಡಕ್ಟ್ಸ್ಗಳನ್ನು ತಲುಪಿಸಲು ಕಂಪನಿಗೆ ಸಹಾಯವಾಗುತ್ತದೆ. ಈಗ ರಿಸ್ಕ್ಸ್ಗಳನ್ನು ನೋಡೋಣ. ಅಂದರೆ ಕಂಪನಿಗೆ ಇರುವ ಅಪಾಯಗಳನ್ನು ನೋಡೋಣ. ಮೊದಲನೇ ರಿಸ್ಕ್ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಮತ್ತು ಸೈಬರ್ ಸೆಕ್ಯೂರಿಟಿ ಮೇಲೆ ಡಿಪೆಂಡೆನ್ಸ್. ಅಗ್ಮೌಂಟ್ ಸ್ಪಾಟ್ ಮತ್ತು ಅಗ್ಮೌಂಟ್ ಗೋಲ್ಡ್ ಫಾರ್ ಆಲ್ ಪ್ಲ್ಯಾಟ್ಫಾರ್ಮ್ಸ್ನಲ್ಲಿ ಯಾವುದೇ ದೊಡ್ಡ ಟೆಕ್ನಿಕಲ್ ಪ್ರಾಬ್ಲಮ್ ಅಥವಾ ಸೈಬರ್ ಸೆಕ್ಯೂರಿಟಿ ಬ್ರಿಚ್ ಉಂಟಾದರೆ ಬಿಸ್ನೆಸ್ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಎರಡನೇ ರಿಸ್ಕ್ ಗೋಲ್ಡ್ ಮತ್ತು ಸಿಲ್ವರ್ ಪ್ರೈಸ್ ವ್ಯಾಲ್ಟಾಲಿಟಿ. ಗೋಲ್ಡ್ ಮತ್ತು ಸಿಲ್ವರ್ ಬೆಲೆಗಳಲ್ಲಿ ದೊಡ್ಡ ಏರಿಳಿತವಾದರೆ ಡಿಮ್ಯಾಂಡ್, ಇನ್ವೆಂಟರಿ ವ್ಯಾಲ್ಯೂಯೇಷನ್ ಮತ್ತು ಕ್ಯಾಶ್ ಫ್ಲೋ ಮೇಲೆ ಪರಿಣಾಮ ಬೀರಬಹುದು.
ಮೂರನೇ ರಿಸ್ಕ್ ಎಂಟರ್ಪ್ರೈಸಸ್ ಮತ್ತು ಇಂಟರ್ನ್ಯಾಷನಲ್ ಸೇಲ್ಸ್ ಮೇಲೆ ಹೆಚ್ಚಿನ ಡಿಪೆಂಡೆನ್ಸ್. ಈ ಸೇಲ್ಸ್ನಿಂದ ಕಂಪನಿಗೆ ರೆವೆನ್ಯೂ ಬಹಳ ದೊಡ್ಡ ಭಾಗವಾಗಿರುತ್ತದೆ. 2025ರಲ್ಲಿ ಈ ಬಿಸ್ನೆಸ್ಗಳ ಮೂಲಕ ರೆವೆನ್ಯೂ ಶೇರ್ ಸುಮಾರು 95.72% ಆಗಿತ್ತು. ಹೀಗಾಗಿ ಎಂಟರ್ಪ್ರೈಸಸ್ ಅಥವಾ ಇಂಟರ್ನ್ಯಾಷನಲ್ ಸೇಲ್ಸ್ನಲ್ಲಿ ದೊಡ್ಡ ಕುಸಿತವಾದರೆ ಕಂಪನಿಯ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಕೊನೆಯದಾಗಿ ಏನು ಹೇಳಬಹುದಪ್ಪ ಅಂದರೆ, ಒಟ್ಟಾರೆಯಾಗಿ ನೋಡಿದರೆ ಅಗ್ಮೌಂಟ್ ಎಂಟರ್ಪ್ರೈಸಸ್ ಒಂದು ಗೋಲ್ಡ್ ಮತ್ತು ಸಿಲ್ವರ್ ಕ್ಷೇತ್ರದಲ್ಲಿ ಇಂಟಿಗ್ರೇಟೆಡ್ ಬಿಸ್ನೆಸ್ ಮಾಡೆಲ್ ಹೊಂದಿರುವ ಕಂಪನಿಯಾಗಿದೆ. ಕಂಪನಿಯ ಇನ್ಕಮ್, ಪ್ರಾಫಿಟ್, ಎಬಿಟಾ, EPS ಮತ್ತು ನೆಟ್ವರ್ಕ್ನಲ್ಲಿ ಕಳೆದ 3 ವರ್ಷಗಳಲ್ಲಿ ಉತ್ತಮ ಬೆಳವಣಿಗೆ ಕಂಡುಬಂದಿದೆ. 2026ರಲ್ಲಿ 348.30 ಕೋಟಿ ಪ್ರಾಫಿಟ್, 385.95 ಕೋಟಿ ಎಬಿಟಾ, 40 ರೂಪಾಯಿ.45 EPS ಮತ್ತು 49.52% ರಿಟರ್ನ್ ಆನ್ ನೆಟ್ವರ್ತ್ ಇದೆ. ಕಂಪನಿಯ ಬ್ಯಾರೋನ್ ಕೂಡ ಕಡಿಮೆಯಾಗಿದೆ. ಆದರೆ ಗೋಲ್ಡ್, ಸಿಲ್ವರ್ ಪ್ರೈಸ್ ವ್ಯಾಲಿಟಾಲಿಟಿ, ಸೈಬರ್ ಸೆಕ್ಯುರಿಟಿ ರಿಸ್ಕ್ ಮತ್ತು ಎಂಟರ್ಪ್ರೈಸಸ್ ಹಾಗೂ ಇಂಟರ್ನ್ಯಾಷನಲ್ ಸೇಲ್ಸ್ ಮೇಲೆ ಹೆಚ್ಚಿನ ಡಿಪೆಂಡೆನ್ಸ್ ಪ್ರಮುಖ ರಿಸ್ಕ್ಗಳಾಗಿವೆ. ಮತ್ತು ಡೈರೆಕ್ಟ್ ಲಿಸ್ಟೆಡ್ ಪಿಯರ್ ಕಂಪನಿಗಳು ಇಲ್ಲದಿರುವುದರಿಂದ ವ್ಯಾಲ್ಯೂಯೇಷನ್ ಬಗ್ಗೆ ಇನ್ವೆಸ್ಟರ್ಸ್ ಹೆಚ್ಚಿನ ರಿಸರ್ಚ್ ಮಾಡುವುದು ಮುಖ್ಯ. ಹೀಗಾಗಿ ಈ IPOಗೆ ಅಪ್ಲೈ ಮಾಡುವ ಮೊದಲು ಫೈನಾನ್ಷಿಯಲ್, ವ್ಯಾಲ್ಯೂಯೇಷನ್, ಪ್ರಮೋಟರ್ಸ್ ಡೀಟೇಲ್ಸ್, IPO ಉದ್ದೇಶ ಮತ್ತು ರಿಸ್ಕ್ ಫ್ಯಾಕ್ಟರ್ಸ್ಗಳನ್ನು ಪರಿಶೀಲಿಸಿ ನಿಮ್ಮ ಸ್ವಂತ ನಿರ್ಧಾರ ತೆಗೆದುಕೊಳ್ಳುವುದು ಉತ್ತಮ. ಈ ವಿಡಿಯೋ ಕೇವಲ ಮಾಹಿತಿ ಉದ್ದೇಶಕ್ಕಾಗಿ ಮಾತ್ರ. ಇದು ಯಾವುದೇ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ ಅಲ್ಲ. ನೀವು ಯಾವುದೇ IPO ಹಾಗೂ ಸ್ಟಾಕ್ಗೆ ಇನ್ವೆಸ್ಟ್ ಮಾಡುವರಿದ್ದರೆ ನಿಮ್ಮದೇ ಆದ ರಿಸರ್ಚ್ ಹಾಗೂ ಎನಲೈಸ್ ಮಾಡಿ ಇನ್ವೆಸ್ಟ್ ಮಾಡಿ, ಹಾಗೂ ನಿಮ್ಮ ಹಣಕಾಸು ಸಲಹೆಗಾರ ಸಲಹೆ ಪಡೆಯಿರಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇಂತಹ IPO ಅಪ್ಡೇಟ್ಸ್ ಹಾಗೂ GMP ಅಪ್ಡೇಟ್ಸ್ ಮತ್ತು ಸ್ಟಾಕ್ ಮಾರ್ಕೆಟ್ ಮಾಹಿತಿಗಾಗಿ ನಮ್ಮ ಚಾನಲ್ ಜೊತೆ ಸದಾ ಇರಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.